ನವರಾತ್ರಿಯ 3ನೇ ದಿನ ದುರ್ಗಾದೇವಿಯ ಚಂದ್ರಘಂಟ ಅವತಾರ. ಬಣ್ಣ ಬೂದು ಬಣ್ಣ. ಇಲ್ಲಿ ದೇವಿಯು ಚಂದ್ರನ ಹಣೆಯಲ್ಲಿ ಧರಿಸ್ತಾಳೆ. ನವವಧುವಾಗಿ ಶೃಂಗರಿಸಿಕೊಳ್ತಾಳೆ. ಶೃಂಗಾರ ಲಹರಿಯ ಒಂದು ಪ್ರಮುಖ ಘಟ್ಟ ಅಂತಾನೆ ಹೇಳ್ಬೋದು. ಪ್ರತಿಯೊಂದು ಹೆಣ್ಮಗಳು ಒಂದು ನವವಧುವಾಗಿ ಯಾವ ರೀತಿ ಶೃಂಗರಿಸಿಕೊಳ್ಬೇಕು ಅನ್ನೋದು ಮಾತ್ರನೇ ಅಲ್ಲ, ಮದುವೆ ಅಥವಾ ಒಂದು ಒಳ್ಳೆ ಕೆಲಸಗಳಲ್ಲಿ ಯಾವ ರೀತಿ ದೃಢ ನಿರ್ಧಾರಗಳನ್ನ ನಾವು ಕೈಗೊಳ್ಬೇಕು ಅನ್ನೋದನ್ನ ಕೂಡ ಸಂದೇಶನ ನೀಡ್ತಾರೆ. ಇನ್ನು ಬೂದು ಬಣ್ಣ, ಹೆಸರಲ್ಲೇ ಇರೋ ಹಾಗೆ ಬೂದಿ ಅನ್ನೋದನ್ನ ನಾವು ಆವಿಷ್ಕಾರ ಮಾಡಿ ಆಕ್ಟಿವೇಟೆಡ್ ಚಾರ್ಕೋಲ್ ಅಂತ ಕೂಡ ಹೇಳ್ತೀವಿ. ಇದನ್ನ ಸಾಕಷ್ಟು ವರ್ಷಗಳ ಹಿಂದೆನೆ ನಮ್ಮ ಸನಾತನ ಧರ್ಮದಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸ್ವದಂತಿ ಅಂತ ಹೇಳ್ತೀವಿ. ನಮ್ಮ ದಂತಗಳು ಸ್ವಾಸ್ಥ್ಯವಾಗಿರ್ಬೇಕಂತಂದ್ರೆ ಬೂದಿನ ಉಪಯೋಗಿಸ್ತಾ ಇದ್ರು. ಈಕ್ವಲ್ ಕ್ವಾಂಟಿಟಿ ಆಫ್ ಬೂದಿ ಮತ್ತೆ ಉಪ್ಪನ್ನ ಬಳಸೋದ್ರಿಂದ ಹಲ್ಲುಗಳ ಸಂರಕ್ಷಣೆ ತುಂಬಾ ಚೆನ್ನಾಗಾಗತ್ತೆ. ಇದು ಮಾತ್ರನೇ ಅಲ್ಲ, ಆಕ್ಟಿವೇಟೆಡ್ ಚಾರ್ಕೋಲ್ದು ಫೇಸ್ ಪ್ಯಾಕ್, ಫೇಸ್ ವಾಶ್ಗಳು ಕೂಡ ಬಂದಿದೆ. ಎಕ್ಸ್ಪೆನ್ಸಿವ್ ಅಥವಾ ಕೆಮಿಕಲ್ ಓರಿಯೆಂಟೆಡ್ ಟ್ರೀಟ್ಮೆಂಟ್ ಗಳನ್ನ ಮಾಡ್ಕೊಳ್ಳೋ ಬದಲು ಆಕ್ಟಿವೇಟೆಡ್ ಚಾರ್ಕೋಲ್ ಅಂತ ಸಿಗುತ್ತೆ. ಈ ಆಕ್ಟಿವೇಟೆಡ್ ಚಾರ್ಕೋಲ್ ನ ಮುಲ್ತಾನಿ ಮಿಟ್ಟಿ ಜೊತೆ ಬೆರೆಸಿ ಫೇಸ್ ಪ್ಯಾಕ್ ರೀತಿ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ತುಂಬಾನೇ ನ್ಯಾಚುರಲ್ ಆಗಿ ಸ್ಕಿನ್ ಡಿಟ್ಯಾನ್ ಕೂಡ ಆಗುತ್ತೆ. ಇದನ್ನ ಬಾಡಿ ಪ್ಯಾಕ್ ಆಗಿ ಕೂಡ ಯೂಸ್ ಮಾಡ್ತೀವಿ. ಮುಲ್ತಾನಿ ಮಿಟ್ಟಿ ಜೊತೆ ಅಥವಾ ಕಡಲೆ ಹಿಟ್ಟಿನ ಜೊತೆ ಈ ಆಕ್ಟಿವೇಟೆಡ್ ಚಾರ್ಕೋಲ್ ನ ಮಿಕ್ಸ್ ಮಾಡಿ ಎಂಟೈರ್ ಬಾಡಿಗೆ ಹಚ್ಕೊಳ್ಳೋದ್ರಿಂದ ಡಿಟ್ಯಾನ್ ಆಗೋದ್ರ ಜೊತೆಗೆ ಸಾಕಷ್ಟು ಬಾಡಿಯಲ್ಲಿ ಇಚಿಂಗ್ ಸಮಸ್ಯೆಗಳೇನಿರುತ್ತೆ ಅಥವಾ ಟ್ಯಾನ್ ಆಗಿರುವಂಥದ್ದು ಏನಿರುತ್ತೆ ಅದು ಕೂಡ ರೆಡ್ಯೂಸ್ ಆಗ್ತಾ ಬರುತ್ತೆ. ಇನ್ನು ಈ ಆಕ್ಟಿವೇಟೆಡ್ ಚಾರ್ಕೋಲ್ನ ಸಾಕಷ್ಟು ಬ್ಯೂಟಿ ಕಾಸ್ಮೆಟಿಕ್ಸ್ ಗಳಲ್ಲಿ ಕೂಡ ಯೂಸ್ ಮಾಡ್ತಾ ಬರ್ತಾರೆ. ಐ ಶ್ಯಾಡೋ ಆಗಿರ್ಬೋದು, ಕಾಂಟೂರಿಂಗ್ ಆಗಿರ್ಬೋದು, ಐ ಲೈನರ್ ಕೂಡ ಯೂಸ್ ಮಾಡ್ತಾ ಇರ್ತಾರೆ. ಇಷ್ಟೆಲ್ಲ ಬೆನಿಫಿಟ್ ಇರುವಂತ ಈ ಆಕ್ಟಿವೇಟೆಡ್ ಚಾರ್ಕೋಲ್ನ ಖಂಡಿತವಾಗ್ಲೂ ಉಪಯೋಗಿಸಿ.